ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಈ ಬದುಕೇ ಹೀಗೆ ಅನ್ಸುತ್ತೆ. ಊಹೆಗೂ ಮೀರಿದ ಟ್ವಿಸ್ಟ್ ಜೊತೆ ಯಾವಾಗಲೂ ತಯಾರಿರುತ್ತೆ. ಅವ್ರು ಯಾರೋ ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಬಂದು ನನ್ನ ಜೊತೆ ಜಗಳ ಆಡ್ತಾ ಪ್ರೀತಿ ಹುಚ್ಚಿಡಿಸಿ ಮದುವೆ ಆಗಿ ಮತ್ತೆ ಮರೆವು ಎನ್ನುವ ಕಾಯಿಲೆಯಿಂದ ನನ್ನ ಮರೆತು ಪುನಃ ಅವರೇ ಮನೆ ಕರ್ಕೊಂಡು ಬಂದರು. ಆದರೆ ಈ 1 ತಿಂಗಳು ನನಗೆ ಒಂದು ಯುಗವೇ ಕಳೆದಂಥ ಅನುಭವ ತರಿಸ್ಬಿಡ್ತು ಎಂದು ಮನದೊಳಗೆ ಮಾತಾಡ್ತಾ ಅದೇ ಚಂದಿರನ ಮುಖ ನೋಡಲು ಅವನು ತಾನೇ ಏನು ಹೇಳ್ತಾನೆ. ಈ ಬದುಕಲ್ಲಿ ಎಲ್ಲವೂ ಅನಿರೀಕ್ಷಿತ ಎಂದು ಬಿಟ್ಟನು ಕಳ್ಳ ಚಂದಿರ. ಹಾಗೆ ನಕ್ಕವಳ ಬೆನ್ನಿಗಪ್ಪಿದ ಗೌರವ್, ಏನು ಬಾಯ್ಬಡ್ಗೆ ಸೈಲೆಂಟ್ ಆಗಿಬಿಟ್ಟಿದ್ಯಾ ಎನ್ನಲ್ಲೂ, ಗೌರವ್ ಸರ್, ನಿಮಗೆ ಮತ್ತೆ ನೆನಪು ಹೋಗಲ್ಲ ತಾನೆ? ಹಾಗೇನಾದರೂ ಹೋದರೆ ನಿಜಕ್ಕೂ ನನ್ನ ಬಳಿ ತಾಳ್ಮೆ ಇಲ್ಲ ಗೊತ್ತಾ ನಿಮಗೆ ನೆನಪು ತರಿಸೋಕೆ ಎಂದವಳ ತನ್ನತ್ತ ತಿರುಗಿಸಿಕೊಂಡವ. ಖಂಡಿತ ಅಲ್ಲ, ಅದು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಷ್ಟೆ. ಅದರಲ್ಲೂ ನಿನ್ನ ಮೇಲಿನ ಪ್ರೀತಿ ನನಗೆ ಮತ್ತೆ ಮತ್ತೆ ನೆನಪು ಹೋದರೂ ನೀನೇ ಬೇಕು ಅನಿಸುತ್ತೆ. ಪ್ಲಸ್ ಪಾಯಿಂಟ್ ಅದೇ ಅಲ್ವಾ ಎಂದವನ ಹೊಟ್ಟಿಗೆ ಒಂದು ಗುದ್ದುಗೆ ಕೊಟ್ಟವಳು, ಇನ್ನೊಂದು ಸಲ ನೆನಪು ಹೋದರೆ ಅಂತ ಯಾವಾಗಲಾದರೂ ಬಾಯಿ ತೆಗೆದ್ರೆ ನಾಲ್ಗೆ ತೆಗೆದು ನಮ್ಮ ಮನೆ ಹಿಂದೆ ಇರೋ ಡಾಬರ್ ನಾಯಿಗಾಗ್ತೀನಿ ಅಷ್ಟೆ. ಒಳ್ಳೆ ಕೆಮ್ಮನ್ ಗುಂಡಿ ಕೆಂಪನ ಸಹವಾಸ ತಂದು ಎಂದು ಬೈದ್ಲು. ನಾನು ಕೆಮ್ಮನ್ ಗುಂಡಿ ಕೆಂಪನ, ನೀನು ಮಾರೆ ಗುಡಿ ಕೆಂಪಿ ಎಂದು ಕೆನ್ನೆ ಹಿಂಡಲು, ನೀವು ಚಿತ್ತಾಪುರದ ಚಿಂಪಾಂಜಿ ಎಂದು ಅವಳು ಕೆನ್ನೆ ಹಿಂಡಿಯೇ ನುಡಿದಳು. ನೀನು ಕಣ್ಣೂರು ಕೋಡಂಗಿ. ಬೈದವನ ನೋಡಿ ಸುಸ್ತಾದವಳು, ಗೌರವ್ ಸರ್, ಹಸುವಾಗ್ತಿದೆ, ಜಗಳಕ್ಕೆ ಶಕ್ತಿ ಇಲ್ಲ ಎಂದವಳ ಮಾತಿಗೆ, ಅಷ್ಟೇ ನಗಣ್ಬಿರಿ, ನಡಿ ಊಟ ಮಾಡೋಣ ಎಂದು ತಾನೇ ಹೊತ್ತು ಟೇಬಲ್ ಬಳಿ ತಂದು ಚೇರ್ ಮೇಲೆ ಕುಳ್ಳಿರಿಸಿ ಘಮಘಮಿಸುವ ಚಪಾತಿ ಬೀಟ್ರೂಟ್ ಪಲ್ಯ ತೆರೆದವ. ಎಲ್ಲ ರಾಜಪ್ಪನ ಅಡುಗೆ ಎಂದು ಬಡಿಸಿ ಇನ್ನೇನು ಚಪಾತಿ ಮುರಿದು ತಿನ್ನಬೇಕು ಎನ್ನುವ ಅವಳ ಮುಂದಿದ್ದ ಪ್ಲೇಟ್ ಎತ್ತು ಪಕ್ಕ ಇಟ್ಟವ. ಆದರೆ ನೀನು ತಿನ್ನೋ ಹಾಗಿಲ್ಲ ಎಂದಿದ್ದೆ. ಯೋ ಬಿಳಿ ಗೋರಿಲ್ಲ, ಹಸಿತಿದೆ, ಸುಮ್ಮನೆ ತಿನ್ನೋ ಬಿಡು ಎಂದು ಪ್ಲೇಟ್ ಹಿಡಿಯುವವಳ ನೋಡಿ ನಕ್ಕವ. ಇಲ್ಲ ಕಣೆ, ನೀನು ತಿನ್ನೋ ಹಾಗಿಲ್ಲ ಎಂದಿದ್ದೆ. ಯಾಕೋ ಕೇಳಿದವಳ ಮಾತಿಗೆ, ನಾನು ತಿನ್ನಿಸೋಕೆ ಚಾನ್ಸ್ ಕೊಡು M3 ಎಂದವನ ನೋಡಿ ನಕ್ಕವಳು. ಬೇಗ ತಿನ್ನಿಸಿ ಮತ್ತೆ ಎಂದಿದ್ದೆ ಖುಷಿಯಾಗಿ ತುತ್ತು ತಿನ್ನಿಸಿ ಜೊತೆಗೆ ಅವಳು ಅವನಿಗೆ ಊಟ ತಿನ್ನಿಸುತ್ತಿರಲು. M3, ಇದೆಲ್ಲ ಇಷ್ಟು ದಿನ ಮಿಸ್ ಮಾಡಿಕೊಂಡೆ ನಾನು. ನಿನಗೆ ತುಂಬ ನೋವು ಮಾಡಿದೆ ನಾನು. ನಿನ್ನ ಕೋಳಿಗೆ ತಾಳಿ ಕಟ್ಟಿ ಯಾರು ಕಟ್ಟಿದ್ದು ಅಂತ ಕೇಳಿದ ಮಹಾನ್ ಪಾಪಿ ನಾನು ಎಂದವನ ಮಾತಿಗೆ, ಇಲ್ಲ ಗೌರವ್ ಸರ್, ನಿಮಗೆ ನೆನಪಿರಲಿಲ್ಲ ಅಲ್ವಾ? ಇದ್ದು ಮಾಡಿದ್ರೆ ನಿಮ್ಮ ಮೂತಿ ಮೂಗು ಕಣ್ಣು ಇರೋ ಜಾಗದಲ್ಲಿ ಇರ್ತಿರಲಿಲ್ಲ ಎಂದವಳ ಮಾತಿಗೆ ಬೆಚ್ಚು ಬಿದ್ದರೂ ಪುನಃ ನಕ್ಕಿ ಆ ಮಾಡಿದವನ ಬಾಯಿಗೆ ತಿನ್ನಿಸ್ತಾ ಬಟ್ಟೆಗೂ ರುಚಿ ತೋರಿಸಿದವಳ ಕಂಡು ಉರಿದು ಬಿದ್ದನು ಗೌರವ. ಲೈ, ಕಣ್ಣಿಗೇನು ಬೀಟ್ರೋಟ್ ಬಳ್ಕೊಂಡಿದ್ಯಾನೆ? ನನ್ನ ಬಾಯಿಗೆ ತಿನ್ನಿಸು ಅಂದರೆ ಶರ್ಟ್ಗೂ ರುಚಿ ತೋರಿಸ್ತಿದ್ಯಾ? ನಾಗರ ಹೊಳೆಯಿಂದ ತಪ್ಪಿಸ್ಕೊಂಡು ಬಂದಿರೋ ನರಹಂದಿ ನೀನು ಎಂದವನ ಮಾತಿಗೆ ಎದ್ದು ನಿಂತವಳು ಕೈಯಲ್ಲಿ ಅಂಟಿದ್ದ ತಿಂಡಿ ಪ್ಲೇಟ್ಗೆ ಹಾಕಿ, ಹೋಗಲಿ ಪಾಪ ಅಂತ ತಿನ್ಸೋಕೆ ಬಂದರೆ ಬನ್ನೇರ್ ಘಟ್ಟದಿಂದ ತಪ್ಪಿಸ್ಕೊಂಡು ಬಂದಿರೋ ಗುಳ್ಳ ನರಿ ಥರ ಆಡ್ತೀರಾ ಎಂದು ಬೈದಿದ್ದೆ. ಅವನು ಎದ್ದು ನಿಂತವ. ಅಯ್ಯೋ ನಿನ್ನ ಕೋರೆ ಹಲ್ಲುಳ್ಳ ಕಡಲ್ ಕುದುರೆ ಕಣೆ ನೀನು, ಪ್ರಾರಬ್ಧಿ ಎಂದು ಬೈದರೆ, ಹಲ್ಲು ಮುರಿದೋಗಿರೋ ಕಾಡು ಕುದುರೆ ಕಣ್ರಿ ನೀವು, ಪ್ರಾರಬ್ಧ, ಹುಬ್ಬಿಲ್ಲದ ಗುಬ್ಬಿ ಕಣೆ ನೀನು, ರೇಗ್ದ, ಕಾಣದ ಕಾಗೆ ಕಣ್ರಿ ನೀವು, ಕಿರ್ಚಿದ್ಲು. ಬೇಡ ಬಾಯ್ಬಡ್ಗಿ ಬೆರಳು ತೋರಿಸಿ ಎಚ್ಚರಿಸಿದ್ದ. ಬೇಡ ಬಿಳಿ ಗೋರಿಲ್ಲ ಎಂದು ಮುಂದೆ ಬಂದವಳ ಜೊತೆ ಮಾತಲ್ಲಿ ಮೀರಲಿಕ್ಕಾಗದೆಂದು ತಿಳಿದವ. ರಾಕ್ಷಸಿ, ನಿನಗೆದ್ದ ಹೋಗು, ಶರ್ಟ್ ಚೇಂಜ್ ಮಾಡ್ತೀನಿ ಎಂದು ಮೇಲೋದವನ ನೋಡಿ, ಇದು ಭಯ ಅಂದರೆ ಒಳ್ಳೆ ಗುಣ, ಹೋಗಿ ಬದುಕಿದಿರಾ ಎಂದು ನಗುತ್ತಾ ತಿಂಡಿ ಮುಂದುವರಿಸಲು, ಚಂದನ ಎಂದು ಜೋರಾಗಿ ಕೂಗಿದ ಗೌರವ್ ಧ್ವನಿ ಕೇಳಿ ಗಾಬರಿಯಾಗಿ ಮೇಲೋದಳು. ಏನನ್ನೋ ಪ್ಲ್ಯಾನ್ ಮಾಡಿದ ಕುಮುದ ಸಮರ್ಥ್ಗೆ ಕರೆ ಮಾಡಿದ್ಲು. ನಿದ್ರೆಯಲ್ಲಿದ್ದವ ಫೋನ್ ರಿಂಗಣಿಸಲು ಕಣ್ಣುಚ್ಚುತ್ತಾ ಮೇಲೆದ್ದು ಫೋನ್ ಸ್ಕ್ರೀನ್ ಮೇಲೆ ಕುಮುದ ಎಂದು ಹೆಸರು ನೋಡಲು ತಟ್ಟನೆ ರಿಸೀವ್ ಮಾಡಿ, ಏನಾಯಿತು ಕುಮುದ, ಹುಷಾರಾಗಿದ್ಯಾ ಅಲ್ವಾ ಎನ್ನಲು, ಸಮ್ಮು, ನಾಳೆ ನಾನು ನಿನ್ನ ಭೇಟಿ ಮಾಡಬೇಕು, ನಮ್ಮ ರೆಗ್ಯುಲರ್ ರೆಸ್ಟೋರೆಂಟ್ ಬಳಿ ಬರ್ತೀಯಾ ಪ್ಲೀಸ್ ಸಮ್ಮು ಎಂದಿದ್ದೆ. ಖಂಡಿತ ಬರ್ತೀನಿ, ನಿನಗೇನೂ ಆಗಿಲ್ಲ ಅಲ್ವಾ ಮತ್ತೆ ಕೇಳ್ದ. ಇಲ್ಲ, ನನಗೆ ಮನಸ್ಸಲ್ಲಿ ಈಗ ಯಾವುದು ಸರಿ ಯಾವುದು ತಪ್ಪು ಅಂತ ಅರಿವಿಗೆ ಬಂತು, ಅದಕ್ಕೆ ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತು. ಪ್ಲೀಸ್ ಸಮ್ಮು, ನಾಳೆ ಮಿಸ್ ಮಾಡಬೇಡ, ಶಾರ್ಪ್ 11 ಗಂಟೆಗೆ ಎಂದವಳ ಮಾತಿಗೆ, ಖಂಡಿತ ಬರ್ತೀನಿ ಕುಮುದ,
ನೀನು ಹಾಯಾಗಿ ನಿದ್ದೆ ಮಾಡು. ನಿದ್ದೆ ಬಂದಿಲ್ಲ ಅಂದರೆ ಒಂದು ಲೋಟ ಹಾಲು ಕುಡಿ, ನಿದ್ದೆ ಬರುತ್ತೆ ಎಂದು ಕಾಳಜಿ ತೋರಿಸಿದ್ದ. ಒಂದು ಲೋಟ ಹಾಲು ಖಂಡಿತ ಕುಡಿತೀನಿ, ಆದರೆ ನಿನ್ನ ಹತ್ರ ಮಾತಾಡಿದ ಮೇಲೆ ಅದೆಲ್ಲ ಬೇಡ ಅನಿಸುತ್ತೆ. ನಿನ್ನ ಮಾತಿಗೆ ನನಗೆ ಮನಸ್ಸಿಗೆ ಖುಷಿ ಕೊಡ್ತಿದೆ. ನಾಳೆ ಸಿಗು, ಎಲ್ಲ ಮಾತಾಡೋಣ. ಸಾರಿ ಸಮ್ಮು, ನಿನಗೆ ಡಿಸ್ಟರ್ಬ್ ಮಾಡಿದೆ, ನಿದ್ದೆ ಮಾಡು, ಗುಡ್ ನೈಟ್ ಎಂದು ಕರೆ ಕಟ್ ಮಾಡಿದವಳ ಮಾತಿಗೆ ಸಮ್ಮು ಅಂತ ಅವಳ ಬಾಯಿಂದ ಬಂದಿದ್ದು ನೋಡ್ತಿದ್ರೆ ಅವಳಿಗೆ ನನ್ನ ಮೇಲೆ ಪ್ರೀತಿ ವಾಪಸ್ಸಾಗಿದೆ ಅನಿಸುತ್ತೆ. ನನ್ನ ಅವಳೊಬ್ಬಳೇ ಸಮ್ಮು ಅಂತ ಕರಿತಿದ್ದಿದ್ದು ಅಲ್ವಾ. ಆ ದಿನಗಳು ಎಷ್ಟು ಚೆನ್ನಾಗಿತ್ತು. ನೋಡೋಣ ನಾಳೆ ಏನು ಹೇಳ್ತಾಳು ಎಂದು ಚೂರು ಆಸೆಯಲ್ಲಿ ಕಣ್ಣು ಮುಚ್ಚಿದ. ಈ ಕೊಮ್ಮು ಅದೇನು ಪ್ಲ್ಯಾನ್ ಮಾಡಿದ್ದಾಳೆ ನೋಡೋಣ. ಏನಾಯಿತು ಗೌರವ್ ಸರ್? ಕೇಳುತ್ತಾ ಓಡಿ ಬಂದವಳ ಕಣ್ಣಿಗೆ ಅವನು ಕಾಣಿಸ್ಲಿಲ್ಲ. ಬದಲಾಗಿ ಬಾತ್ರೂಮ್ ಪೂರ ಖಾಲಿ ಇತ್ತು. ಎಲ್ಲೋದ್ರು ಎಂದು ಸುತ್ತ ನೋಡ್ತಾ ಬಂದವಳ ಕೈ ಹಿಡಿದು ಶವರ್ ಸ್ಕ್ರೀನ್ ಒಳಗಡೆ ಕರೆದೊಯ್ಯುವ ಏನೊಂದು ಯೋಚಿಸದೆ ಶವರ್ ಆನ್ ಮಾಡಿಯೇ ಬಿಟ್ಟನು ಗೌರವ್. ಅವಳ ಮೇಲೆ ಪ್ರಹಾರ ಮಾಡಿದ ನೀರಿನ ಮೇಲೆ ಕೋಪ ಉಕ್ಕುವ ಜೊತೆಗೆ ಗೌರವನ ತರಲೆ ಆಟಕ್ಕೆ ಉರಿದು ಬಿದ್ಲು. ನಿಮಗೇನು ಲೂಸ್ ಗೌರವ, ಆಫ್ ಮಾಡಿರಿ, ಚಳಿ ಆಗ್ತಿದೆ ಎಂದು ಆಫ್ ಮಾಡಲು ಸಾಹಸ ಮಾಡಿ ಸೋತವಳ ಕೈ ಹಿಡಿದು ಎಳೆದು ನಿಲ್ಲಿಸಿದವ. ಅವತ್ತು ಮಳೆಯಲ್ಲಿ ನಿನಗೆ ಹರ್ಟ್ ಮಾಡ್ದೆ ಅಲ್ವಾ M3, ಅದಕ್ಕೆ ಈ ಪ್ಲ್ಯಾನ್. ಅವತ್ತು ನಿಂತ ಈ ಸೀನ್ ಈಗ ಕಂಟಿನ್ಯೂ ಮಾಡೋಣ ಎನ್ನಲು ಕೆನ್ನೆ ಚೂರು ನಾಚಿಕೆಯಿಂದ ರಂಗೇರಿತು ಅವಳಿಗೆ. ಆದರೂ ಕೋಪವು ನೆತ್ತಿಗೇರಿತು. ಅದಕ್ಕೆಲ್ಲ ನನ್ನ ಕಡೆಯಿಂದ ಈಗ ನೋ ಗ್ರೀನ್ ಸಿಗ್ನಲ್. ಪುಂಡರ ಪಾಳೆಗಾರ ಇರಬೇಕು ಇವರು, ಡಬ್ಬ ಐಡಿಯಾ ಮಾಡ್ತಿರ್ತಾರೆ ಎಂದು ರೇಗಿ ಹೋಗುವವಳ ಎಳೆದು ತೋಳನ್ನು ಸವರುತ್ತಾ ಅಂಗೈಗೆ ಕೈ ಸೇರಿಸಿ ಒಂದು ಸುತ್ತು ತಿರುಗಿಸಿ, ಪ್ಲೀಸ್ ಬಾಯ್ ಬಡ್ಕಿ, ನಿಲ್ಲಿಸಿದ ಸೀನು ಪೂರ್ತಿ ಮಾಡೋಣ. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನು ಎಲ್ಲ ಬಾರೇ ಸನಿಹಕ್ಕೆ ಎಂದು ಹಾಡಾಡಿ ಫುಲ್ ಮೂಡಲಿದ್ದ ಬೀಜಿ. ನೋಡಿ ಗೌರವ್ ಸರ್, ನನಗೆ ಈಗ ಮೂಡಿಲ್ಲ ಎನ್ನುತ್ತಿರುವ ಹುಡುಗಿಯ ತುಟಿ ಸವರುತ್ತಾ ಅವನ ತುಟಿಯನ್ನು ಅವಳ ಅದರದ ಬಳಿ ತರುತ್ತಿದ್ದವನ ನೋಡಿ ಗಾಬರಿಯಾದ ಚಂದು, ಓ ಈ ಪೋಲಿ ಕಾಲೇಜಿನ KD ಮೆಷ್ಟು ಮುತ್ತಿನ ಮತ್ತಲಿದ್ದಾರೆ, ಸುತ್ತಮುತ್ತ ಹಾಡಬೇರೆ. ಈಗ ನಾನು ಕೋಆಪ್ರೇಟ್ ಮಾಡಿದ್ರೆ ಇವತ್ತೇ ಎಲ್ಲ ಮುಗಿಸ್ಕೊಳ್ಳೋ ಚಾನ್ಸಸ್ ಇದೆ. ಇದನ್ನು ಹಾಳು ಮಾಡ್ತಿದ್ರೆ ರೆಬಲ್ ಲೇಡಿಗೆ ಅವಮಾನ. ಅದರಲ್ಲೂ ಅವತ್ತು ನಡೀತಿದ್ದ ಸೀನ್ನ ಅರ್ಧಕ್ಕೆ ನಿಲ್ಲಿಸಿ ನನ್ನ ಮುಖಕ್ಕೆ ಮಂಗಳಾರತಿ ಮಾಡ್ದವ್ರಿಗೆ ಇವತ್ತು ಪ್ರಸಾದ ಕೊಡೋದು ಬೇಡವಾ ಎಂದು ಮನಸ್ಸಲ್ಲೇ ನಕ್ಕವಳು ಅವನ ಸನಿಹಕ್ಕೆ ಕಾದಿದ್ದು ಇನ್ನೇನು ಮುತ್ತಿಡುವ ಎನ್ನುವ ಸಮಯಕ್ಕೆ ದೂರ ತಳ್ಳಿ ದೊಡ್ಡದಾಗಿ ಆಕ್ಷಿ ಹಾಕಿ ಮೂಗುಜ್ಜಿದಳು. ಲೇ ಗಂಡು ಬಿರಿ, ಕಿಸ್ ಕೊಡುವಾಗ ಆಕ್ಷಿ ಹಾಕ್ತಾರೇನೆ, ಸ್ವಲ್ಪನೂ ಮ್ಯಾನಸ್ ಇಲ್ವೇನೆ ಎಂದು ಕೇಳಿದವನಿಗೆ, ಇಲ್ಲ ನೀವು ಕಿಸ್ ಮಾಡಲಿ ಅಂತ ಕಾಯ್ತಿರ್ತಾರೆ, ಹೋಗ್ರಿ, ಮೊದಲೇ ನೆಗಡಿ ಶುರುವಾಗಿದೆ, ಈಗ ಈ ನಿಮ್ಮ ಮಳೆ ರೊಮ್ಯಾನ್ಸ್ನಿಂದ ಆಕ್ಷಿ ಬೇರೆ ಎಂದು ಮತ್ತೊಂದು ಜೋರಾದ ಆಕ್ಷಿ ಹಾಕಲು, ಥೋ ಈ ಕಿಸ್ಗೆ ಆಕ್ಷಿನೂ ಅಡ್ಡ ಬಂತಲ್ಲಪ್ಪ ಎಂದು ಬೈಕೊಳ್ತಿದ್ದವನ ನೋಡಿ ನಕ್ಕವಳು, ಆಕ್ಷಿ ಎಂದು ಮತ್ತೊಂದು ಆಕ್ಷಿ ಹಾಕಿದ್ದೆ ಶವರ್ ಆಫ್ ಮಾಡಿ, ಪಾಂಡವಪುರದ ರಂಗನಾಯಕಿಯವಳು ಬರ್ಜಿರೋ ಆಕ್ಷಿನ ಚೆನ್ನಾಗಿ ಹಾಕ್ತಾಳೆ, ಇರಲಿ ಇದೇ ಅವಳಿಗೆ ಎಂದು ಮನಸ್ಸಲ್ಲೇ ಮಾತಾಡಿ, ಸರಿ ಬಾ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಮಾಡೋಣ ಎಂದು ಟವಲ್ ಹಿಡಿದು ಅವಳ ತಲೆ ಒರೆಸೋಕೆ ಶುರು ಮಾಡಿದ್ದ. ಎಷ್ಟು ಕೇರಿಂಗ್ ನೋಡಿ, ಅವಳು ನಾಟಕ ಆಡ್ತಿದ್ದಾಳೆ ಅಂತ ಗೊತ್ತಿದ್ರು. ಇದೆಲ್ಲ ಬಿಡಿ, ಈಗ ಬಟ್ಟೆ ಪೂರ ನೆಂದಿದೆ, ಏನು ಮಾಡಲಿ ಎಂದವಳ ನೋಡಿ ಬ್ಲ್ಯಾಕ್ ಶರ್ಟ್ ಎಂದು ಕಣ್ಣಲ್ಲೇ ಉತ್ತರಿಸಿದ್ದ ಗಂಡನನ್ನು ತಿಂದಾಕುವಂತೆ ನೋಡಿದ್ಲು ಚಂದು. ಅದನ್ನು ಹಾಕಲ್ಲ ನಾನು ಎಂದು ಹಠ ಮಾಡಿದವಳ ನೋಡಿ, ಪ್ಯಾಂಟ್ ಕೂಡ ಹಾಕೆ ಎನ್ನಲು, ಅದು ನನ್ನ ಸೊಂಟಕ್ಕೆ ನಿಮ್ಮ ಸೊಂಟಕ್ಕೂ ಡಿಫ್ರೆನ್ಸ್ ಇಲ್ವಾ ಕೇಳಿದವಳ ನೋಡಿ, ಬಾ ಅಳತೆ ಮಾಡೋಣ ಎಂದು ನಡುವಿಗೆ ಕೈ ಹಾಕ್ತಿದ್ದವನ ಕೈ ದೂರ ತಳ್ಳಲು, ಬೆಲ್ಟ್ ಹಾಕು ಎಂದವನ ನೋಡಿ, ಬೆಲ್ಟ್ ಹಾಕ್ಕೊಂಡು ಮಲ್ಗೋಕ್ಕೆ ಆಗುತ್ತಾ ಕೌರವ ಎಂದು ಪುನಃ ಪ್ರಶ್ನೆ ಮಾಡಿದವಳ ನೋಡಿ, ನಿನಗೆ ಬೇರೆ ಆಪ್ಷನ್ ಇಲ್ಲ, ಶರ್ಟ್ ಹಾಕು, ಇಲ್ಲ ಬಾತ್ರೂಮ್ನಲ್ಲೇ ಬಿದ್ಕೋ, ಮಂಚ ಏರಬೇಡ, ಫುಲ್ ತೇವ ಇದೆ ಬಟ್ಟೆ ಎಂದು ಮಲಗಿದವನ ನೋಡಿ ತುಟಿ ಕೊಂಕಿಸಿ ಶರ್ಟ್ ಹಿಡಿದು ಹೋದಳು. ಅವಳು ಹೋಗಿದ್ದು ನೋಡ್ದವನಿಗೆ ಆನಂದ. ಈಗ ನಮ್ಮ ಬಾಯ್ಬಡಿಕೆ ಶರ್ಟ್ ಹಾಕ್ಕೊಂಡು ಮುದ್ದಾಗಿ ಬರ್ತಾಳೆ, ಆಮೇಲೆ ಏನಾದರೂ ಅವಳೇ ಹೊಣೆ ಎಂದು ಕಾಯ್ತಿದ್ದವನ ಮುಂದೆ ಶರ್ಟ್ ಹಾಕಿ ಬಂದವಳ ನೋಡಿ ಅರಳಿದ್ದ ಮುಖ ಮುದುರಿಸಿದ್ದ ಬೀಜಿ. ಯಾಕೆ ಅಂತೀರಾ, ಅವನ ರೂಮ್ ಕರ್ಟನ್ ಬಟ್ಟೆಯನ್ನೇ ಪಂಚಿಯಂತೆ ಸುತ್ಕೊಂಡು ಬಂದಿದ್ಲು. ಇದೇನೆ ಬೇರೇನೋ ಸಿಗ್ಲಿಲ್ವೇನೆ ನಿನಗೆ ಹಣೆ ಬಡ್ಕೊಂಡು ಕೇಳಲು, ಸಿಕ್ಕಿದ್ದು ಇದೆ, ಕರ್ಟನ್ ಬಟ್ಟೆನ ಪಂಚಿಯಂತೆ ಉಡ್ಬೋದು ಹೇಗೆ ಎಂದು ಪಕ್ಕ ಬಂದವಳ ಮೇಲೆ ಕೋಪ. ಅವನ ಆಸೆ ಬೇರೆಯೇ ಇತ್ತು. ಪಾಪ ಮೇಡಮ್ ಅದಕ್ಕೆಲ್ಲ ಸೊಪ್ಪಾಕ್ಬಿಟ್ಟಿದ್ಲು. ಸ್ಟೂಡೆಂಟ್ನ ಮದುವೆ ಆಗಬಾರ್ದು, ಚೂರಾದರೂ ಮದುವೆ ಬಗ್ಗೆ ಜ್ಞಾನ ಇರೋರನ್ನ ಮದುವೆ ಆಗಬೇಕು. ಗಂಡನ ಶರ್ಟ್ ಹಾಕ್ಕೊಂಡು ಅವನ ಜೊತೆ ರೂಮಲ್ಲಿದ್ದರೆ ತಪ್ಪೇನು,
ಕರ್ಟನ್ ಯಾಕೆ ಮನೆ ಮುಂದಿದ್ದ ಹುಲ್ಲನ್ನು ಕಟ್ಕೊಂಡು ಬರಬೇಕಿತ್ತು ಎಂದು ಗೊಣಗುತ್ತಿದ್ದವನ ಮಾತು ಅವಳ ಕಿವಿಗೆ ಚೆನ್ನಾಗಿ ಕೇಳಿಸ್ತಿತ್ತು. ಆದರೂ ಅವನನ್ನು ಕಾಡ್ಸೋಕೆ ಅವಳೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅರ್ಧ ಗಂಟೆ ಆದರೂ ಅವಳತ್ತ ತಿರುಗದ NRI ಗಂಡನ ಕಿವಿಗೆ ಕಿಡಿಸುವಂತೆ, ಮಿಸ್ಟರ್ NRI ಭಟ್ರೆ, ನಿದ್ದೆ ಬರ್ತಿಲ್ಲ ಎಂದವಳ ನೋಡಿ ಎಂದು ಒಮ್ಮೆ ಗುರಾಯಿಸಿ, ನಿದ್ರಾದೇವಿ ಹತ್ರ ಸಾಲ ತರ್ತೀನಿ ಇರು ಎಂದು ಕೊಂಕು ಮಾತಾಡಲು, ಅದೆಲ್ಲ ಬೇಡ, ನೀವು ನಿಮ್ಮ ಎದೆ ಮೇಲೆ ಮಲಗೋಕ್ಕೆ ಅವಕಾಶ ಕೊಟ್ಟರೆ ಸಾಕು ಎಂದವಳ ಮಾತಿಗೆ, ಆಗಲ್ಲ, ನಿನಗೆ ಆ ಚಾನ್ಸ್ ಕೊಡಲ್ಲ, ನನ್ನ ಆಸೆಗೆಲ್ಲ ನೀರಾಗ್ತವಳಿಗೆ ಆ ಚಾನ್ಸ್ ಇಲ್ಲ ಎಂದಿದ್ದೆ ಕೋಪದಲ್ಲಿ ಬಲಕ್ಕೆ ತಿರುಗಿ, ನಾನೇನಾದರೂ ಹೃದಯ ಕಿತ್ತು ಕೊಡಿ, ಹಸುವಾಗ್ತಿದೆ ಅನ್ನ. ಈ NRI ಬದಲು ನಮ್ಮ ಮನೆ ಮುಂದೆ ಇದ್ದ ಮೆಣಸಿನ್ಕಾಯಿ ಮುನಿಯನ್ನೇ ಮದುವೆ ಆಗಬೇಕಿತ್ತು ಎಂದು ಸಿಡುಕಿದವಳ ನೋಡಿ ಅವನಿಗೆ ಹೆದರಿಕೆಯಾಗಿ ಎಳೆದು ತನ್ನ ಮೇಲೆ ಮಲಗಿಸ್ಕೊಂಡು, ಸಾರಿ ಕಣೆ, ಈ ಗೌರವ ಸಂಪೂರ್ಣ ನಿನ್ನವನು, ಪರ್ಮಿಷನ್ ಕೇಳಬೇಡ, ಆರ್ಡರ್ ಮಾಡು ಸಾಕು, ಪಾಲನೆ ಮಾಡ್ತೀನಿ ನಾನು ಎನ್ನಲು ಅವನ ಎದೆ ಮೇಲೆ ತಲೆ ಹಾಕಿ, ಗುಡ್ ನೈಟ್ ಬೀಚಿ ಎಂದವಳ ಹಣೆಗೆ ಮುತ್ತಿಕ್ಕಿ, ಗುಡ್ ನೈಟ್ M3 ಎಂದು ಮಲಗಿಸುತ್ತಾ, ಲವ್ ಯು ಕಣೆ ಎನ್ನಲು ಅವಳು ಏನು ಉತ್ತರಿಸದಿರಲು, ಲವ್ ಯು ಟು ಹೇಳೆ ಎಂದು ತಾನೇ ಕೇಳಲು, ಮೂಡಿಲ್ಲ ಎಂದು ಕಾಡಿಸಿದವಳ ನೋಡಿ ನಗುತ್ತಾ ಮಲಗಿದ. ಬೆಳಿಗ್ಗೆ 11 ಗಂಟೆ ಆಗಿದೆ. ಗಂಡ ಹೆಂಡತಿ ಇಬ್ಬರು ಇನ್ನೂ ಏಳಲೇ ಇಲ್ಲ ಎಂದು ಭಾಸ್ಕರ ಕೂಡ ಹೊಟ್ಟೆ ಕಿಚ್ಚು ಪಡ್ತಿದ್ದಾನೆ. ಅವನ ಎದೆ ಮೇಲಿನ ಗುಬ್ಬಿಯಂತೆ ಮುದುರಿದ್ದವಳನ್ನು ಬೆಚ್ಚಗೆ ಅಪ್ಪಿ ಮಲಗಿದ್ದವನಿಗೆ ಕೊಂಚ ಎಚ್ಚರವಾಗಿತ್ತು. ಕಣ್ಣು ಬಿಟ್ಟ ಕೂಡಲೇ ತನ್ನವಳ ನೋಡಿ ಮತ್ತೆ ಕಣ್ಣು ಮುಚ್ಚುವ ಮನಸ್ಸಾದರೂ ಗಡಿಯಾರದಲ್ಲಿ ಮುಳ್ಳುಗಳಿಬ್ಬರು 11 ಮೀರಿದೆ ಗೌರವ ಎಂದು ತಿಳಿಸಲು, ತನ್ನವಳೆದ್ದರೆ ತಿಂಡಿ ತಡವಾಗಿ ಸುಸ್ತಾಗುತ್ತಾಳೆ ಎಂದು ಅಲ್ಲಿಂದ ಸರಿಯಲು ಅವಳ ತಲೆಯನ್ನು ದಿಂಬಿಗೆ ಒರಗಿಸಿ ಹಣೆಗೊಂದು ಮುತ್ತಿಕ್ಕಿ, ಗುಡ್ ಮಾರ್ನಿಂಗ್ M3 ತಿಳಿಸಿ ಬಾತ್ರೂಮ್ ಕಡೆ ಹೋಗಿ ತನ್ನ ದಿನನಿತ್ಯದ ಕೆಲಸ ಮುಗಿಸಿ ಫ್ರೆಶ್ ಆಗಿ ಬಂದು ಅವಳಿಗಾಗಿ ತಾನೇ ಅಡುಗೆ ತಯಾರು ಮಾಡಲು ನಿಂತ. ಕುಮುದ ಕರೆದಳೆಂದು ರೆಸ್ಟೋರೆಂಟ್ಗೆ ಬಂದಿದ್ದ ಸಮರ್ಥನ ಬಳಿ ರಭಸವಾಗಿ ಹೆಜ್ಜೆ ಆಗ್ತಾ ಬಂದವಳ ನೋಡಿ, ಇಟ್ಸ್ ಓಕೆ, ಆರಾಮಾಗಿ ಬಾ ಎನ್ನುತ್ತಿದ್ದವನನ್ನು ಬಿಗಿ ತಪ್ಪಿದಳು ಕುಮುದ. ಸಾರಿ ಸಮ್ಮು, ರಿಯಲಿ ಸಾರಿ ಎನ್ನುತ್ತಾ ಅಪ್ಪಿದವಳ ದೂರ ತಳ್ಳದೆ, ಇಟ್ಸ್ ಓಕೆ, ನೀನು ಲೇಟೇನೂ ಮಾಡಿಲ್ಲ ಕುಮುದ, ಅರ್ಧ ಗಂಟೆ ತಡ ಆಯಿತು ಅಷ್ಟೆ, ಇದಕ್ಕೆಲ್ಲ ಸಾರಿ ಯಾಕೆ ಎಂದು ಮುಗ್ಧನಂತೆ ನುಡಿದವನ ನೋಡಿ, ಅದಕ್ಕೆಲ್ಲ ಸಾರಿ ಕೇಳ್ತೀನ ನಾನು, ಇಷ್ಟು ದಿನ ನಿನ್ನ ಹತ್ರ ತುಂಬ ಒರಟಾಗಿ ನಡ್ಕೊಂಡಿದ್ದಕ್ಕೆ ಸಾರಿ ಸಮ್ಮು ಎಂದು ಕಣ್ಣಲ್ಲಿ ನೀರು ತರಿಸ್ಕೊಂಡು ಮತ್ತೆ ಅಪ್ಪಿದಳು. ಅಂದರೆ ಎಂದು ಮಾತು ಮುಂದುವರಿಸಿದವನ ನೋಡಿ, ಅಂದರೆ ನನಗೆ ಈಗ ಸತ್ಯ ಅರ್ಥ ಆಗ್ತಿದೆ, ಈಗ ಜ್ಞಾನೋದಯ ಆಗಿದೆ ಎಂದವಳ ಮಾತು ಅರಿವಾಗದೆ ನಿಂತಿದ್ದವನ ಅಂಗೈ ಹಿಡಿದು, ನಾವು ಪ್ರೀತಿಸೋರಿಗಿಂತ ನಮ್ಮನ್ನು ಪ್ರೀತಿಸೋರು ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಎಂದವಳ ಮಾತು ಕೊಂಚ ಅರಿತಂತೆ, ಅಂದರೆ ನಿನಗೆ ಎಂದು ವಾಕ್ಯ ಪೂರ್ತಿ ಮಾಡದೆ ನಿಂತಿದ್ದವನ ನೋಡಿ, ನಾನಿಷ್ಟು ದಿನ ಗೌರವ್ ಮೇಲಿನ ಮೋಹಕ್ಕೆ ಬಿದ್ದು ಅವನ ಮೇಲಿನ ಆಸೆಗೆ ಬಿದ್ದು ಪ್ರೀತಿ ಮಾಡೋ ನಿನ್ನನ್ನು ದೂರ ತಳ್ದೆ. ಆದರೆ ಗೌರವ್ ನಿಜವಾಗಿಯೂ ಪ್ರೀತಿಸೋದು ಚಂದನನ ಅಂತ ನೆನ್ನೆ ನೋಡಿ ತಿಳ್ಕೊಂಡೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನನ್ನು ದೂರ ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಿದೆ ಸಮ್ಮು ಎನ್ನುವಾಗಲೇ ಹುಡುಗ ಕರಗಿದ್ದ. ಅದಕ್ಕೆ ನೀನು ಒಪ್ಪಿದ್ರೆ ನನಗೆ ಮತ್ತೊಂದು ಕಡೆ ಅವಕಾಶ ಸಿಗುತ್ತಾ ಕೇಳಿಯೇ ಬಿಟ್ಟಳು. ಅವನ ಉತ್ತರ, ಮಲಗಿದ್ದವಳ ಕಿವಿಯಲ್ಲಿ, ಎದ್ದೇಳು ಬಾಯ್ ಹುಡುಗಿ, ಲೇಟ್ ಆಯಿತು ಎಂದವನ ಕೈ ಹಿಡಿದು ತನ್ನ ಕೆನ್ನೆಗೆ ತಾಗಿಸ್ಕೊಂಡು, ಇನ್ನು 10 ನಿಮಿಷ ಬಿಡಿ ಎಂದವಳ ಮಾತಿಗೊಪ್ಪದೆ ಎದ್ದೇಳಿಸಿ ಅದಾಗಲೇ ತರಿಸಿದ್ದ ಬಟ್ಟೆ ಅವಳ ಕೈಗೆ ಕೊಟ್ಟು, ಸ್ನಾನ ಮಾಡ್ಕೊಂಡು ಬಾ, ತಿಂಡಿ ರೆಡಿ ಇದೆ ಎನ್ನಲು ಕಣ್ಣು ಬಿಡದೆ ಹಾಗೆ ಸ್ನಾನದ ಮನೆ ಸೇರಿ ನಿದ್ರೆ ಕಳುಹಿಸಿ ಸ್ನಾನ ಮುಗಿಸ್ಕೊಂಡು ಹೊಸ ಬಟ್ಟೆ ಧರಿಸಿ ಟಿಫನ್ ಮಾಡೋಕ್ಕೆ ಬಂದಳು. ಅವನೇ ಕೈಯಾರೆ ಮಾಡಿದ್ದ ನೂಡಲ್ಸ್ ತಿಂದು ಚೂರು ಸುಮಾರಾಗಿದೆ ಎಂದು ಮೆಚ್ಚುಗೆ ಕೊಟ್ಟು ಕಾಡಿಸಿ ತಿಂಡಿ ಮುಗಿಸಿ, ಮುಂದೆ ಏನು ಭಟ್ರೆ ಎಂದವಳ ನಡು ಬಳಸಿ, ನಾನು ನಮ್ಮ ರೂಮ್ ರೆಡಿ ಮಾಡ್ತೀನಿ ನೈಟ್ಗೆ ಎಂದವನ ನೋಡಿ, ಸರಿ, ಕ್ಲೀನ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಎಂದವಳ ಕಡೆ ಉಬ್ಬೇರಿಸಿ, ಕ್ಲೀನ್ ಅಲ್ಲ ಕಣೆ ಎಂದವನ ನೋಡಿ, ಇನ್ನೇನಕ್ಕೆ ಪುಟ್ಟಪ್ಪ ಕೇಳಿದಳು. ಸ್ಪೆಷಲ್ ನೈಟ್ಗೆ ಬಾವಿಕಟ್ಟೆ ಗಂಗಮ್ಮ ಎಂದವನ ನೋಡಿ ನಕ್ಕವಳು, ಇವತ್ತಿನ ಸ್ಪೆಷಲ್ ಇದೆ ಬಾಗೇಪಲ್ಲಿ ಬಂಗಾರಪ್ಪ ಎಂದವಳ ಕಿವಿಯಲ್ಲಿ, ನಮ್ಮಿಬ್ಬರ ಸೆಕೆಂಡ್ ನೈಟ್ಗೆ ರೂಮ್ ರೆಡಿ ಮಾಡ್ತೀನಿ ಸುಲ್ತಾನ್ ಪೇಟೆ ಸುಬ್ಬಮ್ಮ ಎಂದ. ಫಸ್ಟ್ ನೈಟ್ ಯಾಕೆ ತಿಪ್ಪೇನಹಳ್ಳಿ ತಿಪ್ಪಯ್ಯ ಎಂದು ಅವನ ಮಾತರಿತು. ಏನೋ ಸೆಕೆಂಡ್ ಫಸ್ಟ್ ನೈಟ್ ಎಂದವಳ ನೋಡಿ, ಎಸ್ ಗಂಡು ಬಿರಿ, ನೀನು ರಾತ್ರಿ ಹೇಗೆ ತಯಾರಾಗೋದು ಯೋಚನೆ ಮಾಡ್ಕೊ ಎಂದು ಪಿಸುಗುಟ್ಟಿ ಟೇಬಲ್ ಪಕ್ಕ ಇಟ್ಟಿದ್ದ ಡ್ರೆಸ್ ಬಾಕ್ಸ್ ಕೊಟ್ಟು, ಇದನ್ನು ಹಾಕ್ಕೊಂಡು ರಾತ್ರಿ ನೀನು ಹಾಲೋ ಬೀರೋ ಏನಿಷ್ಟ ಆದರೆ ಅದು ತಗೊಂಡು ಬಾ, ಅರ್ಧಕ್ಕೆ ನಿಂತಿದ್ದ ಕೆಲಸ ಇವತ್ತು ಮುಗಿಸೋಣ
ಎಂದವನ ಮಾತಿಗೆ ಕರೆಂಟ್ ಹೊಡೆಸಿಕೊಂಡ ಕಾಗಿಯಂತೆ ನಿಂತಿದ್ದವಳ ನೋಡಿ ಒಳಗೊಳಗೆ ನಕ್ಕಿ ಐ ಆಮ್ ಎಕ್ಸೈಟೆಡ್ ಬಾಯ್ ಬಡ್ಕಿ ಎಂದು ಹೋದವ ಮತ್ತೆ ಬಂದು ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ ಎನ್ನಲು ತಲೆ ಆಡಿಸಿದ್ಲು. ಅದು ಹೂ ಅಂತಲೋ ಹೂ ಅಂತಲೋ, ಆದರೆ ಅವನಂತೂ ಹೂ ಅಂತಾನೆ ತಿಳಿದು ಖುಷಿಯಾಗಿ ಕೆನ್ನೆಗೆ ಗಾಢವಾಗಿ ಮುತ್ತಿಕ್ಕಿ ಹೋಗಿದ್ದ. ಸೆಕೆಂಡ್ ಫಸ್ಟ್ ನೈಟಾ? ಸಡನ್ ಶಾಕ್ ಕೊಟ್ಟರೆ ಈ ಭಟ್ರನ್ನ ಏನು ಮಾಡಲಿ, ಹೇಗೆ ನಿಲ್ಲಿಸ್ಲಿ ಈ ಡಬ್ಬ ಐಡಿಯಾನ? 1 ತಿಂಗಳು ಇವ್ರು ಕೊಟ್ಟಿರೋ ಕಾಟಕ್ಕೆ ನಾನು ಕಾಟ ಕೊಡೋದು ಬೇಡವಾ ಎಂದು ತಲೆ ಮೇಲೆ ಕೈ ಹೊತ್ತು ಕೂತವಳ ಕಿವಿಗೆ ಫೋನ್ ಕರೆ ಬಂದಿತ್ತು. ಯಾರು ಎಂದು ನೋಡಿ ಅಚ್ಚರಿಯ ಜೊತೆ ಖುಷಿಪಟ್ಟಳು. ಪಾಪ ಗೌರವನ ಆಸೆಗೆ ಅದು ಮಣ್ಣು ಮುಕ್ಕಿಸೋ ಕರೆಯಾಗಿತ್ತು ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದರೆ ಅದು ನಮ್ಮ ಚಂದುಗೆ ಒಳ್ಳೆ ಉಪಾಯ ಕೊಡಿಸಿತ್ತು. ಏನು ಅಂತ ನೋಡೋಣ, ಮತ್ತೆ ಸಿಗೋಣ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.